ನೀವು ನೋಡ್ತಾ ಇದ್ದೀರಾ ಸುವರ್ಣ. ಹೋದ್ಲಿವಳು ಹೇಳಿದ ಮಾತು ಒಂದು ಕೇಳಲ್ಲ. ನಾನು ಯಾರಿಗೂ ಕಾಣಿಸ್ಬೇಡ ಅಂದಿದ್ದಕ್ಕೆ ಸಿಟ್ಟು ಬಂದು ಹೊರಟೆ ಹೋದ್ಲಾ ಹೇಗೆ? ಅಲ್ಲವಾ ಮಧು ಮತ್ತು ಕೃಷ್ಣನ ಭೇಟಿಯಾಗಿ ವಿಶ್ ಮಾಡಿದಿಲ್ಲ? ಹ್ಞೂ ಅಂಕಲ್, ವಿಶ್ ಮಾಡಿದೆ. ಅರೆ, ಏನಾಗಬಾರ್ದು ಅನ್ಕೊಂಡಿದ್ನೋ ಅದೇ ಆಗ್ತಿದೆ. ಛೇ, ಸೋನಿಯಾ ಏನಾದ್ರೂ ನನ್ನ ಮಗಳು ಅಂತ ಅವನಿಗೆ ಗೊತ್ತಾದ್ರೆ? ಇಲ್ಲ ಇಲ್ಲ, ನಾನು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಯಾವುದೇ ಕಾರಣಕ್ಕೂ ಸೋನಿಯಾ ನನ್ನ ಮಗಳು ಅಂತ ದರಿದ್ರದವನಿಗೆ ಗೊತ್ತಾಗಬಾರ್ದು. ಹೌದಲ್ಲ, ನಾ ಹೇಳಿದ್ ಬರೋಬ್ರಿ ಹೌದಲ್ಲ? ಅಂಕಲ್, ನೀವು ಇಲ್ಲಿದ್ದೀರಾ? ನಾನ್ ನಿಮ್ಮನ್ನ ಎಲ್ಲೆಲ್ಲೋ ಹುಡುಕ್ದೆ. ಯಾಕವಾ, ಏನಾತು? ಅಪ್ಪ ಕರೀತಿದ್ದಾರೆ. ಹೌದಾ? ಬಂದೆ ಬಂದೆ. ಸರಿ. ಅಂದಂಗ ನಿನ್ ಹೆಸರೇನಂದಿ? ಹಾ, ಸೋನಿಯಾ ಹೌದಲ್ಲ? ಹುಷಾರವಾ? ಊಟ ಮಾಡ್ಕೊಂಡು ಹೋಗ್ಬೇಕು ನೀನು. ಹಾ, ಬಂದೆ ಬಂದೆ. ಅದ್ ಎಲ್ಲಿಂದ ಗಂಟದ್ನೋ ದೊಡ್ಡ ಇರಿಟೇಷನ್ ಪಾರ್ಟಿ. ಸೋನಿ ಬೇಬಿ, ನೀನ್ ಇಲ್ಲಿದ್ಯಾ? ಏನಾಗಿದೆ ನಿನ್ಗೆ? ಯಾರ್ಯಾರ ಜೊತೆನೆಲ್ಲ ಮಾತಾಡ್ಕೊಂಡು ನಿಂತ್ಕೊಂಡಿದ್ಯಲ್ಲ, ಯಾರವನು? ಅದೇ ಮಾಮ್, ನನಗೆ ಹೇಳ್ತಿದ್ನಲ್ಲ, ಮದನ್ ಕೊಲ್ಲೋಕೆ ಅಂತ ಹೋದಾಗ ನನ್ ಪ್ಲಾನ್ ಎಲ್ಲ ಒಬ್ಬ ಹಾಳು ಮಾಡ್ದ ಅಂತ. ಅದು ಇವನೇ. ಹೌದಾ? ಏನ್ ಹೇಳ್ದ ನಿನ್ ಹತ್ರ? ನೀನೇನ್ ಮಾತಾಡ್ತಿದ್ದ ಅವನ ಜೊತೆನಲ್ಲಿ? ಮಾತಾಡಕ್ ಏನಿದೆ ಮಾಮ್, ಮಣ್ಣಂಗ್ ಗಟ್ಟಿ. ಆ ಮಧುನ ಗುಣಗಾನ ಮಾಡ್ತಿದ್ದ. ಈ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ, ನಾನೇ ಮಾಡಿದ್ದು, ಹಣ್ಣು ಮಸಿ ಅಂತಿದ್ದ ಅಷ್ಟೇ. ಹೌದಾ? ಸರಿ ಸರಿ. ನೋಡು, ನೀನ್ ಆ ಮೇನ್ ಏರಿಯಾದಲ್ಲೇ ಇರ್ಬೇಕು. ಅಲ್ಲಿದ್ರಷ್ಟೇ ನಿನ್ ಜೊತೆನಲ್ಲಿ ಯಾರು ಮಾತಾಡೋದಿಲ್ಲ. ನೀನ್ ಹೀಗೊಬ್ಬರೇ ಓಡಾಡ್ತಿದ್ರೆ ಎಲ್ರ ಕಣ್ಣು ನಿನ್ಮೇಲೆ ಇರುತ್ತೆ ಬೇಬಿ. ಗೊತ್ತಾಯ್ತು ತಾನೆ? ನಡಿ ಹೋಗೋಣ ಬಾ. ನೋಡಿದ್ಯಾ ವಸುಧಾ, ನಾನ್ ಹೇಳಿದ್ ಹೇಗ್ ನಿಜ ಆಯ್ತು ಅಂತ? ಮಧುಗ್ ನಾನ್ ಮೊದ್ಲೇ ಹೇಳಿದ್ದೆ, ಈ ಗೋಪಾಲನ್ ಕ್ಲಿಕ್ ಧೋನಿ ಫಿಕ್ಸ್ ಯಾವತ್ತು ಮಿಸ್ ಆಗೋದಿಲ್ಲ ಅಂತ. ಈಗ ನೋಡು, ಮೊದಲನೇ ವರ್ಷದ ಆನಿವರ್ಸರಿ ಆಚರಿಸ್ಕೋತಾ ಇದಾರೆ. ಗೋಪಾಲಣ್ಣ, ಏನ್ ಈಗ ನಿನ್ ಪೀಟ್ಗೆ? ನಾನು ನಿನ್ನ ಹತ್ರ ಫೋಟೋ ತಗ್ಸ್ಕೋಬೇಕು ಅಂತ ತಾನೆ? ಮತ್ತಿನ್ನೇನಿರುತ್ತಮ್ಮ? ಸರಿ ಗೋಪಾಲಣ್ಣ, ನನ್ ಮದ್ವೆ ಟೈಮ್ಗೆ ನಿನ್ನ ಹತ್ರನೇ ಫೋಟೋ ತಗ್ಸ್ಕೊಂತೀನಿ. ಥ್ಯಾಂಕ್ಸ್ ಅಮ್ಮ. ಸರಿ, ಬರ್ಲಾ? ಆಯ್ತು. ಗೋಪಾಲಣ್ಣ, ನೀವು ಹೇಳಿದ್ದು ನಾವು ಕೇಳಿದ್ದು ಚಿಕ್ಕಿಲ್ಲ. ಏನ್ ಸರ್ ಅದೆಂತದ್ದು ಹೇಳ್ತಿದ್ದೀರಲ್ಲ, ನಿಮ್ಮ ಕ್ಲಿಕ್ಕು ಧೋನಿಯ 6 ಮಿಸ್ ಆಗುದಿಲ್ಲ ಅಂತ? ಎಂತ? ಅದೇ ಅಲ್ಲ ರೀ, ನನ್ನ ಕ್ಯಾಮ್ರಾದಲ್ಲಿ ಯಾವುದೇ ಜೋಡಿ ಫೋಟೋ ತೆಗಿಲಿ ಅವ್ರ ಲೈಫ್ ಲಾಂಗ್ ದೂರ ಆಗೋದಿಲ್ಲ, ಫಿಕ್ಸ್ ಆಗೋದು ಗ್ಯಾರಂಟಿ. ಹಾಗಾದ್ರೆ ನನ್ನದು ಕೂಡ ಯಾವ್ದಾದ್ರು ಒಂದು ಫ್ಲವರ್ ನೊಟ್ಟಿಗೆ ಫೋಟೋ ತೆಗಿಸಿ ಕೊಡಿಯಲ್ಲ? ಫ್ಲವರ್ ಏನ್ ದಾಸವಾಳದ ಹೂವ ಅಥವಾ ರೋಜಾ ಹೂವ? ಫ್ಲವರ್ ಅಂದ್ರೆ ರೋಜಾ ದಾಸವಾಳ ಹೂ ಹೇಳಿದಲ್ಲ. ಕೊಂಡಾಟದ ಹುಡುಗಿಯರು ಹೋಗ್ತಾ ಇರ್ತಾರಲ್ಲ, ಅವರೊಟ್ಟಿಗೆ ನಂದೊಂದು ಫೋಟೋ ತೆಗಿಸಿಕೊಡಿ. ಓಹೋ, ನಿಮ್ದಿದ ಸ್ಕೀಮು? ಸ್ಕೀಮಲ್ಲ ಪುಣ್ಯಾತ್ಮ, ಇದೇ ನನ್ನ ಏಮು. ಗೋಪಾಲಣ್ಣ, ಒಂದು ಏಮಲ್ಲ, ದಿನ ಆಡೋ ಗೇಮು. ನಾನು ಎಂಟಿ ಅಲಿಯಾಸ್ ಮರ್ಯಾದಾ ಪುರುಷೋತ್ತಮ, ಮರ್ಯಾದೆ ಮಾಡೋ ಅಧಿಪತಿ. ನಾನು ಇನ್ನೂ ಆಗಿಲ್ಲ ಪತಿ, ಅದಕ್ಕೆ ಹುಡುಕ್ತಾ ಇದ್ದೀನಿ ಒಬ್ಳು ಸತಿ. ತಾವು ದಯವಿಟ್ಟು ಯಾವ್ದಾದ್ರು ಹುಡುಗಿ ಜೊತೆ ಒಂದು ಫೋಟೋ ತಗೊಡ್ತೀರಿ. ನಿಮ್ಮ ಆಶೀರ್ವಾದದಿಂದ ನನ್ನ ಜೀವನಕ್ಕೆ ಒಂದು ಹೆಣ್ಣು ಜೀವ ಬಂದ್ಬಿಟ್ರೆ ನಮ್ಮ ಮರ್ಯಾದೆ ಮನ್ನ ವತಿಯಿಂದ ನಿಮ್ಗೆ ದೊಡ್ಡ ಸನ್ಮಾನ ಮಾಡಿಸ್ತೀನಿ. ಈ ನನ್ನ ಮಕ್ಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಲ್ಲ. ಕಂಡವ್ರ ಮನೆ ಹೆಣ್ಮಕ್ಳು ಅಂದ್ರೆ ಇವ್ರಿಗೆ ಏನ್ ಅನ್ಕೊಂಬಿಟ್ಟವ್ರೆ. ಓಯ್ ಬೋಪಣ್ಣ, ಎಂತ ಯೋಚನೆ ಮಾಡ್ತಿದ್ದೀರಾ? ನಾನು ನಿಮ್ಮಿಬ್ಬರಿಗೂ ಫೋಟೋ ತೆಗೆದುಕೊಡ್ತೀನಿ, ಆದ್ರೆ ಹುಡುಗಿ ನಾನು ಹುಡ್ಕೊಂಬರಕ್ಕಾಗುತ್ತಾ? ನೀವೇ ಹುಡುಕ್ಬೇಕು. ನಾನ್ ಜಸ್ಟ್ ಕ್ಲಿಕ್ ಮಾಡಿ ಕೊಡ್ತೀನಿ. ಅವ್ರನ್ನ ಬಿಡ್ರಿ, ಒಂದಲ್ಲ 10 ಹುಡುಗಿಯರ್ನ ಬೇಕಾದ್ರೂ ಹುಡ್ಕೊಂಡ್ ಬರ್ತಾರ. ಆದ್ರ MP ಅವ್ರಿಗೆ ಹುಡ್ಕೊಂಡ್ ಬರ್ಲಿಕ್ಕೆ ಅದೇ ಇಲ್ಲ. ಏನೋದು? ಅದರಿ ಅವ್ರಿಗೆ ಬಾಳ ಅದಲ್ಲ. ಇವನಿಗೇನೋ ಇರೋದು? ಅದರಿ ನಿಮ್ಗೆ ಒಂದ್ ಚೂರು ಇಲ್ಲಲ್ಲ. ವೈಷ್ಣವಿ, ಅವ್ರಿಗೊಂದೆರಡು ಬಿಡವ. ಎರಡಲ್ರಿ, ಒಂದ್ ಬಿಟ್ರ ನೆನಪು ಬರ್ತದ. ತಾಕತ್ರಿ ರೀ, ಮಲ್ಟಿ ಕಲರ್ ಮೀನ್ ಆತವ್ರ, ಇಲ್ಲಿ ಬಂದ್ರು ನಿಮ್ ಹುಚ್ಚಾಟ ಬಿಡ್ವಲ್ರಲ್ರಿ. ದೋಸ್ತು, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಮಾಡ್ತಿರೋದು ಹುಡುಗಾಟ, ಈ ಮನುಷ್ಯ ಮಾಡ್ತಿರೋದು ಹುಚ್ಚಾಟ. ಅಗೊಳ್ಳೆ ಹುಚ್ಚು ಕೆರಳಿದ್ದು. ರೀ, MP
ಎಂಪಿ ಅವ್ರ ಏನ್ರಿ ನಿಮ್ ಗೋಳು? ಗೋಳಲ್ಲ ಕಣವ್ವ, ಬಾಳ್ ಹುಡುಕ್ತಾ ಇದ್ದೀನಿ. ಹೇಗಿದ್ರು ಆನಿವರ್ಸರಿ ಬಂದಿದ್ದೀವಿ, ಇಲ್ಲೇ ಯಾವ್ದಾದ್ರು ಹುಡುಗಿ ನನ್ನ ನೋಡಿ ಒಪ್ಕೊಂಡ್ರೆ ಮದ್ವೆ ಆಗ್ಬಿಡೋಣ ಅನ್ನೋ ಒಂದು ಚಿಕ್ಕ ಆಸೆ ಅಷ್ಟೇ. ಅದು ನಿಮ್ಮ ಚಿಕ್ಕ ಆಸೆ ಅಲ್ರಿ, ಅದ ನಿಮ್ಮ ಜೀವನದ ಮಹೋನ್ನತ ಆಸೆ. ಅದಾಗಂಗಿಲ್ಲ, ನೀವು ಬಿಡಂಗಿಲ್ಲ. ಡಬಲ್ ಫ್ರೂಟ್ ಅದೇನ್ ಲ್ಯಾಂಗ್ವೇಜ್ ಅಂತ ಮಾತಾಡ್ತೀಯೋ? ಶುಭ ನೋಡಿಯೋ, ಶಕುನದ ಅಕ್ಕಿ ಅಂದ್ರೆ ಅಪಶಕುನ ನೋಡಿದೀಯೇ. ಅಕ್ಕಿ ಆಗಿದ್ರೆ ಶುಭ ಶಕುನ ನುಡಿತಿತ್ರಿ, ಆದ್ರೆ ನಾ ಮನುಷ್ಯ ಅಲ್ಲ, ಅದಕ್ಕೆ ಅಪಶಕನ ನುಡ್ಲಿಕ್ಕತ್ತೀನಿ. ರೀ ವೈಷ್ಣವಿಯವರೇ, ಮರ್ಯಾದೆ ಮಹಲಲ್ಲಿ ಇವ್ರೊಬ್ರೇ ವಿಚಿತ್ರವಾಗಿ ಆಡ್ತಾರೆ ಅನ್ಕೊಂಡಿದ್ದೆ. ಎಲ್ಲಾ ಗಂಡಸರು ವಿಚಿತ್ರವಾಗಿ ಆಡ್ತಾರಲ್ರಿ. ಇವ್ರ ಹೆಂಡತಿ ಇದ್ದು ಹುಡುಗಿನ ಹುಡ್ಕೊಂಡು ಓಡಾಡ್ತಾರೆ, ಇವ್ರು ಸಿಗ್ದಿರೋ ಹೆಂಡತಿನ ಹುಡ್ಕೊಂಡು ಓಡಾಡ್ತಾರೆ. ಅವ್ರ ಹೆಂಡತಿ ಇದ್ದು ಮರಿತಾರಲ್ರಿ. ಇಂಥವ್ರ ಜೊತೆ ಜೀವನ ಹೇಗ್ರಿ ಮಾಡ್ತಾ ಇದ್ದೀರಾ? ಏನ್ ಮಾಡೋದ್ರಿ, ಆಕಸ್ಮಿಕವಾಗಿ ಇವ್ರನ್ನ ಕಟ್ಕೊಂಡೆ. ನನ್ನ ಜೀವನ ಚೈತ್ರ ಆಗ್ತದ ಅಂದ್ರ ಶಬ್ದವೇದಿ ಆಗ್ಬಿಟ್ಟದ. ಹಾಗಾದ್ರೆ ಗುರಿ ಮುಟ್ಟೋದ್ ಕಷ್ಟನೇ. ನೋಡಿದ್ರೆ ನಿಮ್ಮನ್ನ ಕಟ್ಕೊಂಡಿದ್ದಕ್ ನನಗೆ ಎಂತ ಮರ್ಯಾದೆ ಸಿಕ್ತು. ಕೆಲಸ ಇಲ್ಲವ್ರ ಜೊತೆ ಮಾತಾಡ್ಕೊತ ನಿಂತ್ರೆ ಇಂತ ಮರ್ಯಾದೆ ಸಿಗ್ತಾನೆ ಇರ್ತದ್ರಿ. ಬರೀ ನಮ್ಮ ಕೆಲಸ ನಾವು ನೋಡೋಣ. ನಮಗೇನ್ರಿ ಅಂತ ಕೆಲ್ಸ? ಪಟ್ಟಿ ಪೂಜೆ ಎಲ್ಲಿ ಹೋದ್ರು ನಿಮ್ಗೆ ಅದ್ರ ಬಗ್ಗೆನೇ ಚಿಂತೆ ಅಲ್ಲ. ನಡ್ರಿ ಹೋಗೋಣ. ಅವನು ನನ್ನ ನೆಪ ಮಾಡ್ತಾಳೆ, ಇವಳು ತಟ್ಟೆ ತುಂಬಾ ಬಾರಿಸ್ತಾಳೆ. ಏನಂದ್ರಿ ಎಂಪಿ ಅವ್ರ? ಗಂಡ ಹೆಂಡತಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಕೊಂಡ್ ಬಂದಿದ್ದೆ ಕಣವ. ಓ ಗುಲ್ಜಾರ್ ಖಾನ್, ನಾವೀಗ ಮ್ಯಾಟ್ರಿಗೆ ಬರುವಣ. ಓಯ್ ಗೋಪಾಲಣ್ಣ, ನೀವು ಇಲ್ಲಿ ನಿಂತ್ಕೊಳ್ಳಿ, ನಾನು ಹೋಗಿ ಯಾವ್ದಾದ್ರು ಒಂದು ಹುಡುಗಿಯನ್ನು ಹುಡ್ಕೊಂಡು ಬರ್ತೇನೆ. ನೀವು ನನಗೆ ಇವತ್ತು ಫೋಟೋ ಕ್ಲಿಕ್ ಮಾಡಿ ಕೊಡ್ಲೇಬೇಕು. ಹುಡ್ಕೊಂಬಪ್ಪ, ಒಡ್ಸ್ಕೊಂಡ್ ಬರಬೇಡ. ನೋಡಿದ್ರ, ಅವನು ಹುಡುಕೊಂಡು ಹೋದ, ನಾನು ಹುಡುಕ್ತೇನೆ ಸಿಗ್ತಾ ಇದೆ. ಅಲೋ, ಎಕ್ಸ್ಕ್ಯೂಸ್ ಮೀ, ನನ್ ಜೊತೆ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊತೀರಿ? ನಾನಾ? ಹೌದು. ಯಾಕೆ? ನಿಮ್ಮನ್ನ ಮದುವೆ ಆಗಿ ನಿಮ್ ಜೊತೆ ಸಂಸಾರ ಮಾಡೋಕೆ. ನಾವು ಬೆದ್ರಗೊಮ್ಮೆಗಳನ್ನೆಲ್ಲ ಮದ್ವೆ ಆಗಲ್ಲ. ರೇ, ಇದೆಲ್ಲ ನಿಮಗ್ ಬೇಕಿತ್ತೇನ್ರಿ? ಅಲ್ಲ ರೇ, ನಿಮಗ್ ಮರ್ಯಾದೆ ಬೇಡ, ನಿಮಗ್ ವಯಸ್ಸಿಗಾದ್ರೂ ಮರ್ಯಾದೆ ಬೇಡವಾ? ಹೋದ್ ಕಡೆ ಎಲ್ಲ ನೀವು ಇದೇ ರೀತಿ ಆಡ್ತಾ ಇದ್ರೆ ಮರ್ಯಾದೆ ಮಹಲ್ ಹೆಸರನ್ನ ಬದಲಾಯಿಸ್ಬೇಕಾಗುತ್ತೆ. ಸೋನು ಬೇಬಿ, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಆಯ್ತು, ಹೇಳಿದೀನಿ ಎಷ್ಟಲ್ಲ ಅಂತ ಹೇಳ್ತೀಯಾ? ನೋಡು, ಅಲ್ಲಿರ್ತೀನಿ ನಾನು. ಹೋಗು. ಆತ್ಮೀಯರೇ, ಇವತ್ತು ನನ್ನ ಮಗಳ ಫಸ್ಟ್ ಮ್ಯಾರೇಜ್ ಆನಿವರ್ಸರಿ. ಈ ಸುಂದರವಾದ ಸಂಜೆನ ಇನ್ನೂ ಚಂದ ಮಾಡ್ಲಿಕ್ಕೆ ಬಂದಿರೋ ನಿಮ್ಗೆಲ್ಲರಿಗೂ ಆದರದ ಸ್ವಾಗತ. ಪದ್ಮ, ನೋಡಿ ನಮ್ ಕೃಷ್ಣನ ಯಾಕೆ ಕಾಣ್ತಾ ಇದ್ದಾನೆ. ಹೌದು ರೀ, ನಮ್ಮ ಮಧು ಕೂಡ ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ ನೋಡಿ. ಈ ಸಮಯದಲ್ಲಿ ಅವರಿಬ್ಬರ ಕೈಲಿ ಒಂದು ಮುದ್ದಾದ ಮಗು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಆಗತ್ತೆ ಕಣೆ, ಖಂಡಿತ ಆಗತ್ತೆ. ಅಲ್ಲ, ನಮ್ದೇನು ಮದುವೆ ಆದ ತಕ್ಷಣ ಕೃಷ್ಣ 1 ವರ್ಷದಲ್ಲಿ ಹುಟ್ಬಿಟ್ನೇನು? 4 ವರ್ಷ ಕಾದಿದ್ದೀವಿ. ಸ್ವಲ್ಪ ದಿವಸ ಹಾಗೆ ಇರಲಿ ಬಿಡು. ಹೌದ್ರಿ, ಇನ್ನೂ ಅದೆಲ್ಲ ನಿಮ್ಗೆ ನೆನಪಿದೆಯಲ್ವಾ? ಅದನ್ನೆಲ್ಲ ಮರೆಯೋಕ್ಕಾಗತ್ತೇನೆ? ಹೋಗ್ರಿ, ಈ ವಯಸ್ಸಲ್ಲಿ ಪೋಲಿ ಮಾತೆ ನಿಮ್ದು. ಇವತ್ತಿನ ಕಾರ್ಯಕ್ರಮದ ಮೇನ್ ಅಟ್ರಾಕ್ಷನ್ ಯಾರಪ್ಪ ಅಂದ್ರ ನನ್ನ ಮುದ್ದಿನ ಮಗಳು ಮಧು ಮತ್ತ ನಮ್ಮ ಅಳಿದೇವರು ಕೃಷ್ಣ. ಹೆಗಡೆಯವರು, ಪದ್ದಕ್ಕ ಬರ್ರಿ. ನಾವ ಬರ್ರಿ ಬರ್ರಿ ಬರ್ರಿ. ಅಯ್ಯ, ಬರೀ ಅವ್ರಿಬ್ರೇನ? ನಾವ್ ಬರಕ್ ಬೇಡೇನ್ರಿ? ಇಟ್ಕೊಳೆ. ಅಯ್ಯ ಸುಮಿರಿ ವಸು
ಏನ್ ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಡ್ರಿ? ಕೇಕ್ ಕಟ್ ಮಾಡ್ರಪ್ಪ. ಮಾಡ್ರಿ ಮಾಡಿ ಚಪ್ಪಾಳೆ. ತಗೋವಾ ಏನು ತಿನ್ಸೋನಿಗೆ? ನಿಮ್ಗೆ ಬೇಡಪ್ಪ ನನಗೆ. ಸರ್ ತಗೊಳ್ಳಿ. ಕರ್ಮೆ ಬೇಡಪ್ಪ. ಒಂದ್ ನಿಮಿಷ ಬಂದೆ. ಕೇಕ್ ತಿನ್ಸು. ಅಪ್ಪ ತಗೊಳ್ಳಿ. ಏ ಸುಮ್ಮನೆ ಯಾರ, ನಾನು ಯಾವ್ದಾರು ಕೇಕ್ ತಿಂದಿನೇನಾ? ನಾನಿದ್ದೀನಲ್ಲ, ನಾನ್ ತಿಂತೀನಿ, ನನಗೆ ತಿನ್ಸಿಯಪ್ಪ. ಹ್ಯಾಪಿ ಆನಿವರ್ಸರಿ ಕೃಷ್ಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಅಪ್ಪ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜೋಡಿ ಸೂಪರ್. ನಮಸ್ತೆ. ಕುಡಿ ಕುಡಿ ಕುಡಿ, ಇದು ಇಟ್ಕೊಳ್ಳೋ ನೀನು. ಆಲ್ ದ ಬೆಸ್ಟ್ ಅಪ್ಪ. ಥ್ಯಾಂಕ್ ಯು ಸರ್. ಕೃಷ್ಣ, ಮಧುನ ನಾನು ಪೆನ್ ಡ್ರೈವ್ ತರ ಕಾಪಾಡ್ಕೋಬೇಕು ಕಣೋ. ಆದ್ರೆ ತುಕ್ಕಿ ಇಟ್ಕೊಳ್ಬೇಡ ಆಯ್ತಾ? ತುಂಬಾ ಖುಷಿ ಆಯ್ತು ಬಂದಿದ್ದು. ಥ್ಯಾಂಕ್ ಯು ಸರ್. ಗಿಫ್ಟ್ ಕೊಡ್ಲಿಲ್ವಾ? ಮಹಿಳೆಯರೇ ಮತ್ತು ಮಹನೀಯರೇ, ಬರ್ರಿ ಅಕ್ಷತೆ, ಮಂತ್ರ, ಕೇಕು, ಮಾತು, ಹರಟೆ, ಬರ್ರಿ ಇಷ್ಟೇ ಇದ್ರೆ ಸಾಲದು. ಜೊತೆಗೆ ಹಾಡು, ನೃತ್ಯ ಇದ್ರೆ ಮತ್ತಷ್ಟು ಚೆನ್ನಾಗಿರ್ತದೆ. ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ಮಳೆಯು ನಿಂತಿದೆ, ಒಂಟಿ ಹೆಣ್ಣು ಬರ್ತಿದೆ. ಮಳೆಯು ನಿಂತಿದೆ, ಒಂಟಿ ಹೆಣ್ಣು ಬರ್ತಿದೆ. ಇಲ್ಲ ನಿಂತ್ಕೋ. ಕಳ್ಳಿ ತರ ಎಲ್ಲಿ ಹೊಂಟಿ? ನೀನ್ ಯಾವನೋ ಕೇಳೋದಕ್ಕೆ? ಹೇಳು. ನಿನ್ನಂತ ಅಯೋಗ್ಯನ್ ಜೊತೆನಲ್ಲಿ ಮಾತಾಡೋ ಅಗತ್ಯ ನನಗಿಲ್ಲ. ನಿನ್ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ. ಓ, ಅದಕ್ಕ ಓಡ್ ಹೊಂಟಿಯನು? ಓಡೋದಲ್ಲ, ಬಹಳ ಚಾಲಾಕಿ ಇದೆಯಾ ಮದನ್. ಕೊಲ್ಲೋದಕ್ಕೆ ಅಂತ ಕಳಿಸಿದ್ರೆ ಅವಳ ಮದ್ವೆ ಸಂಭ್ರಮನೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತೀಯಾ. ಹೀಗೆ ಬಿಟ್ರೆ ನಿನ್ನ ಹಾಗೆ ರಿಫಾರ್ಮ್ ಆಗಿ ರಾಮಾಯಣನು ಬರೀತೀಯ ಅನ್ಸತ್ತೆ. ಅದನ್ನ ಕೇಳೋದಕ್ಕೆ ನೀನ್ ಯಾರು? ನನಗೆ ಯಾವ್ದು ಸರಿ ಅನಿಸ್ತದೋ ಅದನ್ನ ಮಾಡ್ತೇನೆ ನಾನು. ಮಾಡು ಮಾಡು, ಅದೇನೇನ್ ಮಾಡ್ಬೇಕು ಅಂತಿದ್ಯೋ ಮಾಡು, ಚೆನ್ನಾಗಿ ಸಂಭ್ರಮನೂ ಪಡು. ಆದ್ರೆ ಅದಕ್ಕೆಲ್ಲ ಅಂತ್ಯ ಹಾಡೋದು, ಆ ಮಧು ಕೃಷ್ಣನ್ ಸಂಬಂಧನ ಮುರಿದು ಅವರಿಬ್ಬರನ್ನ 2 ದಡ ಸೇರ್ಸೋಳು ನಾನೇ. ಇಷ್ಟೆಲ್ಲ ಗೊತ್ತಾದ್ಮೇಲೂ
ನೀನೇನಾದ್ರೂ ನನ್ನ ಕೆಲ್ಸಕ್ಕೆ ಅಡ್ಡಿ ಬಂದೆ ಅಂತಂದ್ರೆ ತರ್ಗೆಲೆ ತರ ಹೊರೋಗ್ತ್ಯಾ. ಏಯ್ ಮುಚ್ಚ ಬಾಯಿ. ಮಧು ನನ್ನ ಮಗಳು, ಅಕ್ಕಿನ ಸಂಸಾರನ ಕಾಪಾಡೋ ಜವಾಬ್ದಾರಿ ನಂದು. ನನ್ನ ಜೀವ ಹೋಯ್ತು ಅಡ್ಡಿಲ್ಲ, ನನ್ನ ಕರ್ತವ್ಯನ ಮಾಡೇ ಮಾಡ್ತೀನಿ. ಏ ಸುಮ್ನೆ ಕನ್ಸ್ ಕಾಣ್ಬೇಡ. ನನ್ನನ್ನು ಎದುರಿಸೋದು ಅಷ್ಟು ಸುಲಭ ಅಂತ ತಿಳ್ಕೊಂಡಿದ್ಯಾ? ಭ್ರಮೆನಲ್ಲಿ ಬದುಕ್ಬೇಡ. ಆದಷ್ಟು ಬೇಗ ಊರಿಗೆ ಹೊರಡು. ಏಯ್ ಎಲ್ಲಿಗೆ ಹೋಗ್ಬೇಕು ಏನು ಮಾಡ್ಬೇಕು ಅಂತ ನನ್ ಚಲೋ ಗೊತ್ತದ. ಅದನ್ನ ನೀ ನನಗೆ ಹೇಳಿಕ್ ಬರಬೇಡ. ತಲೆ ಗಟ್ಟಿ ಇದೆ ಅಂತ ಬಂಡೆ ತಲೆ ಚಚ್ಕೊಳ್ಳೋರ್ನ ಮೂರ್ಖರು ಅಂತ ಕರೀತಾರೆ. ಆ ಬಿಕಾರಿ ನಿನಗೆ ಹೇಗೋ ಮಗಳಾಗ್ತಾಳೆ. ಏಯ್ ಬಾಯಿಗೆ ಬಂದ ಮಾತಾಡಬೇಡ ನೀನು. ನನ್ನ ಮಗಳ ಜೀವನ ಜೊತೆ ಆಟ ಆಡಬೇಡ ನೀನು. ಹೇಳಿಕತ್ತನೀಗ. ಸರಿ ಸರಿ, ಆ ದರಿದ್ರದೋಳ್ ಹಿಂದೆನೆ ಹೋಗಿ ನಿನ್ ಸ್ವಂತ ಮಗಳನ್ನ ಕಳ್ಕೊಂಡ್ಬಿಡು. ಬೇಡವಾ ನಿನ್ಗಳು? ಬೇಕು. ಯಾಕಂದ್ರೆ ಆಕಿ ನನ್ನ ಸ್ವಂತ ಮಗಳು. ಆಕಿ ನಾನು ಸಿಗ್ತಾಳ. ನಾನು ಹುಡ್ತೀನಿ ಆಕಿನ. ನಿನ್ ಸಹಾಯ ನನಗೆ ಬೇಕಾಗಿಲ್ಲ. ನೋಡಿ ಹುಡ್ತೀನಿ. ನಮ್ಮೆಲ್ಲರ ಮಧ್ಯೆ ಇರುವ ವಿಶೇಷ ಆಹ್ವಾನಿತರು ವಿಷ್ಣು ಮತ್ತು ರಜನಿ ಅವರು ಒಂದು ರೊಮ್ಯಾಂಟಿಕ್ ಹಾಡಿಗೆ ನೃತ್ಯವನ್ನು ಮಾಡಿ ನಮ್ಮೆಲ್ಲರನ್ನು ರಂಜಿಸಲಿದ್ದಾರೆ. ನೋ ಇಟ್ಸ್ ಓಕೆ. ವಿಷ್ಣು ಅವರೇ, ರಜನಿ ಅವರೇ, ಬನ್ನಿ. ನನಗೆ ಗೊತ್ತು ನಿಮ್ಗೆ ಆಸಕ್ತಿ ಇದೆ ಅಂತ. ವೇದಿಕೆ ಮೇಲೆ ಬಂದು ನೃತ್ಯವನ್ನು ಆರಾಧಿಸಿ. ಬನ್ನಿ ಬನ್ನಿ. ಬೇಡ, ಇವ್ರು ಒಪ್ಪಿದ್ರೆ ಮಾಡ್ಬೋದಿತ್ತೇನೋ. ರಜನಿ ಅಕ್ಕ, ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಡ್ಯಾನ್ಸ್ ಮಾಡಿ. ನಿಮ್ ಡ್ಯಾನ್ಸ್ ನೋಡೋದಿಕ್ಕೆ ನಾವೆಲ್ಲರೂ ಕಾಯ್ತಾ ಇದೀವಿ. ನೀವು ಕುಣಿದ್ರಿ ಅಂದ್ರೆ ನಿಮ್ ಜೊತೆ ಹೆಜ್ಜೆ ಹಾಕೋದಿಕ್ಕೆ ನಾನಂತೂ ರೆಡಿ. ವಿಷ್ಣು ಸರ್, ನಂಬರ್ ಎಣಿಸ್ತೀನಿ. 1 2 3 4. ಬನ್ನಿ ಬನ್ನಿ. ಹೇ ವಿಷ್ಣು, ಕಮ್ ಆನ್ ಡ್ಯಾನ್ಸ್ ಯಾರ್.